ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಇನ್ಸ್ಟಾಗ್ರಾಮಲ್ಲಿ ನಾನೊಂದು ವಿಡಿಯೋ ನೋಡಿದೆ, ತುಂಬ ವೈರಲ್ ಆಗ್ತಾ ಇದೆ ವಿಡಿಯೋ. ಏನಪ್ಪ ಅಂದರೆ, ಭಾನುವಾರದ ಎಪಿಸೋಡ್ ಮುಗಿದ ನಂತರ ನೈಟಲ್ಲಿ ಹೊರಗಡೆ ಲಾ ಏರಿಯಾದಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಸೋಫಾದಲ್ಲಿ ನಮ್ಮ ಗಿಲ್ಲಿ ನಟ, ಧನುಷ್ ಗೌಡ, ರಾಶಿಕಾ, ಇನ್ನೂ ಒಂದಿಬ್ರು ಮೂರು ಜನ ಕುತ್ಕೊಂಡು ಮಾತಾಡ್ತಾ ಇರೋದು. ಗಿಲ್ಲಿ ಹೇಳ್ತಾರೆ, ಏನು 10-10 ಅಂದರೆ ರಾಶಿಕಾ ಕಣ್ಣೀರಾಕೇನೆ ಸೂರಜ್ಜನ್ನು ಮಾಳುನು ಹೊರಗಡೆ ಕಳಿಸಿದ್ಲು. ಅವಳಿಗೆ ಹೆಂಗೆ ಗೊತ್ತು, ಅವ್ರು ಹೋಗೋಕ್ಕಿಂತ ಮುಂಚೆನೇ ಹೋಗಿ ಅವ್ರ ಹತ್ರ ಅಳ್ತಾಳೆ. ಅವಳು 10-10 ಮಾಳುನು ಮತ್ತು ಸೂರಜ್ಜನ್ನು ಹೊರಗಡೆ ಕಳಿಸಿದ್ಲು. ಆಯಿತಾ, ಇವತ್ತು ಸೂರಜ್ಜು ಕಾಫಿ ಮಾಡಿಕೊಟ್ಟಿದ್ದಕ್ಕೆ ನೀವು ಹೊರಗಡೆ ಹೋಗಿ ನಮಗೆ ಸಿಕ್ಕಿ ಅಂದ್ಲು. ಮಾಳು ಹೋಗೋಕ್ಕಿಂತ ಮುಂಚೆ ತಪ್ಕೊಂಡು ಹೊತ್ಲು. ಇವಳಿಂದನೇ ಆಯಿತಾ ಮಾಳು ಮತ್ತು ಸೂರಜ್ ಹೋಗಿದ್ದಂತ ಹಿಂದ್ಗಡೆ ಮಾತನಾಡಿದ್ರು ಗಿಲ್ಲಿ ನಟ. ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಬೆಳಗ್ಗೆ ಕೂಡ ಅದನ್ನೇ ಹೇಳ್ತಾರೆ, ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡು. ಬೆಳಗ್ಗೆ ಕೂಡ ಧನುಷ್ ಗೌಡ ಮತ್ತು ರಾಶಿಕರು ಕೂತಿರ್ತಾರೆ. ರಘುಗೆ ಹೇಳೋದು ಗಿಲ್ಲಿ ನಟ ಏನಂತ ಅಂದರೆ, ರಘು ನೀವು ಇವಳ ಜೊತೆ ಇದ್ದರೆ ಖಂಡಿತವಾಗ್ಲೂ ನೀವು ಹೊರಗಡೆ ಹೋಗ್ತೀರ, ಅವಳಿಂದ ದೂರ ಇರಿ ಅಂತ. ಅಲ್ಲಿ ರಾಶಿಕಾ ಹೇಳ್ತಾಳೆ, ನನ್ನಿಂದ 3 ವಾರ ದೂರ ಇದ್ಬಿಡು ರಕ್ಷಿತಾ ಅಂತ. ಈ ಕಡೆ ಧನುಷ್ ಗೌಡ ಹೇಳ್ತಾರೆ, ಅಮ್ಮ ನನ್ನಿಂದನೂ ದೂರ ಇದ್ಬಿಡು ಅಂತ. ಅಂದರೆ ಒಂಥರ ನನಗೆ ಬೇಜಾರಾಯಿತು. ಗಿಲ್ಲಿ ತಮಾಷೆ ಮಾಡು, ತಪ್ಪಲ್ಲ, ಆದರೆ ಒಬ್ರನ್ನ ಅವಮಾನ ಮಾಡಬೇಡ. ಅಂದರೆ ರಕ್ಷಿತನಿಂದನೇ ಆಯ್ತಾ ಮಾಳು ಸೂರಜ್ ಹೋಗಿದ್ದು, ರಕ್ಷಿತನ ಜೊತೆಗಿದ್ರೆ ಎಲ್ಲರೂ ಹೋಗ್ತಾರೆ ಅನ್ನೋದನ್ನ ಕಿಂಡಲ್ ಮಾಡಿ ಗಿಲ್ಲಿ ಮಾತಾಡಿದ್ದು ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ಗಿಲ್ಲಿ, ನೀನು ತಿಳ್ಕೊಂಡಿದ್ಯಾ, ರಕ್ಷಿತನ ಜೊತೆಗೆ ಮಾತಾಡಿದಕ್ಕಲ್ಲ ಅವ್ರು ಹೋಗಿದ್ದು. ಹೊರಗಡೆ ಏನು ನಡೀತಿದೆ ಅಂತ ನಿಂಗೆ ಬದನೆಕಾಯಿನೂ ಗೊತ್ತಿಲ್ಲ. ಹೊರಗಡೆ ಯಾವ ಕಂಟೆಸ್ಟೆಂಟಿಗೆ ಆಯಿತಾ ಒಂದು ಐಪ್ ಇದೆ, ಯಾವ ಕಂಟೆಸ್ಟೆಂಟ್ಗಳಿಗೆ ಒಂದು ಸಪೋರ್ಟ್ ಇದೆ ಅಂತ ನಿನಗೇನು ಗೊತ್ತು. ಗಿಲ್ಲಿಗೆ ಎಷ್ಟು ಸಪೋರ್ಟ್ ಇದೆ, ರಕ್ಷಿತಗೂ ಕೂಡ ಅಷ್ಟು ಸಪೋರ್ಟ್ ಇದೆ. ಬಟ್ಟು ವ್ಯಂಗ್ಯ ಮಾಡಿ ಮಾತನಾಡಿದ್ದು ನಂಗೆ ಇಷ್ಟ ಆಗಲಿಲ್ಲ. ಗಿಲ್ಲಿ ಆ ಥರ ರಕ್ಷಿತನ್ನ ಬೆನ್ನಿಂದೆ ಕುತ್ಕೊಂಡು ರಾತ್ರಿ ಹೊತ್ತು ಆ ಥರ ಮಾತಾಡಿದ್ದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಯಾಕೆಂದರೆ ಯಾವತ್ತೂ ಕೂಡ ರಕ್ಷಿತಾ ಗಿಲ್ಲಿನ ಬಿಟ್ಕೊಟ್ಟಿಲ್ಲ. ಗಿಲ್ಲಿ ಬಗ್ಗೆ ಯಾವತ್ತೂ ಕೂಡ ಹಿಂದ್ಗಡೆ ಒಂದು ಪದ ಕೂಡ ಗಿಲ್ಲಿ ಬಗ್ಗೆ ತಪ್ಪಾಗಿ ಮಾತನಾಡಿಲ್ಲ. ಗಿಲ್ಲಿ ಅಂತಂದರೆ ಅಷ್ಟು ಇಷ್ಟಪಡ್ತಾಳೆ. ಗಿಲ್ಲಿ ಬಗ್ಗೆ ಯಾರು ಕೂಡ ಒಂದು ತಪ್ಪಾಗಿ ಮಾತನಾಡಿಲ್ಲ. ಬಟ್ ಗಿಲ್ಲಿ ಇವತ್ತು ರಕ್ಷಿತನ ಬಗ್ಗೆ ಮಾತನಾಡಿದ್ದೇನಿದೆ ಅದು ತಪ್ಪಾಗಿ ಮಾತಾಡ್ದಂಗೆ ಅನ್ನಿಸ್ತು. ಅಂದರೆ ಇವಳ ಜೊತೆಲಿ ಇದ್ದವರೆಲ್ಲ ಹೋಗ್ತಾರೆ, ಇವಳ್ದು ಎಲ್ಲ ಡ್ರಾಮಾ. ಅಂದರೆ ಅವ್ರು ಹೋಗೋಕ್ಕಿಂತ ಮುಂಚೆನೇ ಕಣ್ಣೀರು ಹಾಕ್ತಾಳೆ, ಇದೆಲ್ಲ ಕಣ್ಣೀರು ಹಾಕಿನೇ ಕಳಿಸಿದ್ಲು, ಇವಳ್ದು ಎಲ್ಲ ಡ್ರಾಮಾ ಅನ್ನೋದನ್ನ ಗಿಲ್ಲಿ ನಟ ಮಾತಾಡ್ತಾರೆ. ಇದೊಂಚೂರು ನನಗೆ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಾಗಿ ನನಗೆ ಗಿಲ್ಲಿ ನಟನಿಂದ ನಾನು ಇದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಗಿಲ್ಲಿ ನಟ ಅಂತಂದರೆ ಅವ್ನು ಯಾರ ಬಗ್ಗೆನೂ ಮಾತನಾಡಲ್ಲ ತಪ್ಪಾಗಿ ಅಂದ್ಕೊಂಡಿದ್ದೆ. ಬಟ್ ರಕ್ಷಿತನ ಬಗ್ಗೆ ಮಾತನಾಡಿದ್ದು, ವ್ಯಂಗ್ಯ ಮಾಡಿದ್ದು ನನಗೊಂಚೂರು ಇಷ್ಟ ಆಗಲಿಲ್ಲ. ಹೇಳ್ಬೇಕು ಅನಿಸುತ್ತೆ, ಹೇಳ್ದೆ. ಯಾಕೆಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡೋತ್ತಿಗೆ ಆ ವಿಡಿಯೋ ಬರ್ತಾನೆ ಇತ್ತು. ಇದು ಏನಪ್ಪ ಇದು ವಿಡಿಯೋ ಅಂತೇಳಿ ಓಪನ್ ಮಾಡಿದಾಗ ನೋಡಿದ್ರೆ ಗಿಲ್ಲಿ ನಟನೇ ಅಲ್ಲಿ ಯಾರೂ ಮಾತಾಡ್ತಿಲ್ಲ, ಗಿಲ್ಲಿ ನಟನೇ ಮಾತಾಡ್ತಾ ಇರೋದು. ಅವ್ನು ಕಾಮಿಡಿಯಾಗಿ ಮಾತಾಡಿದ್ನೋ ಸೀರಿಯಸ್ ಆಗಿ ಮಾತಾಡಿದ್ನೋ ಅದು ಗೊತ್ತಿಲ್ಲ. ಬಟ್ ಅವ್ನು ಮಾತನಾಡಿದ್ದು ತಪ್ಪು, ಆಯಿತಾ. ಯಾಕೆ ಅಂತಂದರೆ, ಈಗ ಯಾರಾದರೂ ನಮ್ಗೆ ಇಷ್ಟವಾಗಿರೋರು ನಾಮಿನೇಷನಲ್ಲಿ ಇದ್ದಾರೆ, ಇನ್ನೇನು ಆಯಿತಾ ಬಾಟಮಲ್ಲಿ ಇದ್ದಾರೆ ಅಂತಂದಾಗ ಒಂದು ಅಳು ಬರುತ್ತೆ. ಅಳು ಬಂದಾಗಲೇ ಅಳೋದು, ಆಯಿತಾ. ಇವಂದು ಕಾವ್ಯಂದು ಹೆಂಗೆ ಒಂದು ಎಮೋಷನ್ನು ಅಂತ ಹೇಳ್ತಾನೋ ಅದೇ ರೀತಿ ಬೇರೆಯವ್ರಿಗೂ ಕೂಡ ಈಗ ಮಾಡು ಹೋಗ್ತಾನೆ ಅಂತ ಗೊತ್ತಾದಾಗ ತನ್ನಚ್ಚಿಗೆ ತಾನೇ ಕಣ್ಣೀರು ಬಂದಿದೆ ರಕ್ಷಿತನಿಗೆ. ಈಗ ಸೂರಜ್ಜು ಹೋದಾಗಲೂ ಅಳ್ತಲು ಅಂದರೆ ಅವಳು ಎಲ್ಲರೂ ಹೋದಾಗೂ ಅಳ್ತಾಳೆ. ಅದನ್ನ ಎಲ್ಲರನ್ನೂ ಕಣ್ಣೀರಾಕೆ ಹೊರ ಕಳಿಸ್ಬಿಟ್ಲು ಅಂತಂದರೆ ರಕ್ಷಿತಾ ಅಂತ ಗಿಲ್ಲಿ ಹೇಳಿದ್ರೆ, ಗಿಲ್ಲಿ ಯಾಕೆ ಹಿಂಗೆ ಹೇಳಿದ್ನ ಏನೋ ಗೊತ್ತಿಲ್ಲ. ಒಟ್ಟು ನನಗೆ ಗಿಲ್ಲಿ ಈ ಥರ ಮಾತಾಡ್ತಾನೆ ಅಂತ ನನಗೆ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ಬಟ್ ಗಿಲ್ಲಿ, ನೀನು ಮತ್ತೆ ಹೆಣ್ಮಕ್ಳ ಜೊತೆ ಸೇರ್ಕೊಂಡು ನಿನ್ನ ವಿನ್ನಿಂಗು ನೀನೇ ಕಳ್ಕೊಳ್ತಿದ್ಯಾ. ಇದು ತಪ್ಪು ಗಿಲ್ಲಿ. ನೀನು ರಕ್ಷಿತನ ಬಗ್ಗೆ ಏನು ಮಾತನಾಡಿದೆ ಅದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಅಂದರೆ ಒಂಥರ ಹೆಂಗೆ ಗೊತ್ತಾ, ಗಿಲ್ಲಿ ಕೂಡ ಬೇರೆಯವ್ರ ಬಗ್ಗೆ ಮಾತನಾಡ್ತಾನೆ ಅನ್ನೋದು ಗೊತ್ತಾಯಿತು ನಮಗೆ. ಬಟ್ ರಕ್ಷಿತನ ಬಗ್ಗೆ ಆ ಥರ ಮಾತನಾಡಿದ್ದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಬಾಯ್.